ಮೊದಲನೇದಾಗಿ ಬಾಗಲಕೋಟ್ ಮತದಾರರಿಗೆ ಹಾಗೂ ಉಮೇಶ್ ಮೇಟಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತಿನ ಈ ಅಭೂತಪೂರ್ವ ಗೆಲುವಿಗೆ ಬಾಗಲಕೋಟ್ ಮತಕ್ಷೇತ್ರದ ಎಲ್ಲ ಮತದಾರರಿಗೂ ಹಾಗೂ ನಮ್ಮ ಪಕ್ಷದ ಮುಖಂಡರಿಗೂ ಹಾಗೂ ಎಲ್ಲ ಕಾರ್ಯಕರ್ತರಿಗೆ ಹಗಲಿರುಳು ದುಡಿದು ಈ ಪ್ರಚಂಡ ಬಹುಮತದಿಂದ ಉಮೇಶ್ ಮೇಟಿ ಅವ್ರನ್ನ ಆರಿಸಿ ತಂದಿದ್ದಕ್ಕೆ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಅದರ ಜೊತೆಗೆ ಇವರು BJPಯವರು ಯಾವ ರೀತಿ ಅಪಪ್ರಚಾರ ಮಾಡಿದರು, ಇವೆಲ್ಲ ಬಿಟ್ಟಿ ಗ್ಯಾರಂಟಿ ಸ್ಕೀಮ್ಗಳನ್ನು ಕೊಡ್ತಾ ಇದ್ದಾರೆ, ಇವರು ದುಡ್ಡು ಹಂಚ್ತಾ ಇದ್ದಾರೆ ಅಂತೇನು ಅಪಪ್ರಚಾರ ಮಾಡಿದರು. ಅದನ್ನು ಯಾವುದೂ ಕಿವಿಗೊಡದೆ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಪಕ್ಷ ಒಳ್ಳೆ ಕೆಲಸ ಮಾಡ್ತಾ ಇದೆ ಹಾಗೂ ಅದರ ಜೊತೆಗೆ ಎಲ್ಲ ಗ್ಯಾರಂಟಿ ಸ್ಕೀಮ್ಗಳು ಜನರನ್ನು ಕೈ ಹಿಡಿದಾವಂತೇಳಿ ಇವತ್ತಿನ ಈ ಫಲಿತಾಂಶವೇ ಕಾರಣ ಅಂಥೇಳಿ ನಾನು ತಿಳಿಸಲಿಕ್ಕೆ ಬಯಸ್ತಾ ಇದ್ದೆ. ಆಮೇಲೆ ನಾನು ಕಳೆದ ಬಾರಿ ಸುಮಾರು 10,000 ಮತಗಳನ್ನು ಪಡೆದಿದ್ದೆ. ಆದರೆ ಈ ಸಲ ನಾನು ಕಾಂಗ್ರೆಸ್ ಪಕ್ಷ ಸೇರಿದ್ದರಿಂದ ಈ ಸಲ ನಾನು ಜನರಿಗೆ ಏನು ಅಪೀಲ್ ಮಾಡಿದ್ದೆ ಅಂದರೆ, ನಿಮ್ಮ ಜೊತೆಗೆ 10,000 ವೋಟ್ ಅಲ್ಲದೆ ಇನ್ನೊಬ್ಬರನ್ನ ಕರ್ಕೊಂಬಂದು ನೀವು ಮತದಾನ ಮಾಡಬೇಕು ಅಂತಂದು ಅಪೀಲ್ ಮಾಡಿದ್ದೆ. ಅದರ ಈ ರಿಸಲ್ಟ್ ನೋಡಿದರೆ ಅದೇ ರೀತಿ ಮಾಡಿದಾರಂತ ನನ್ನ ಭಾವನೆ. ಹೀಗಾಗಿ ಎಲ್ಲರಿಗೂ ಮತ್ತೊಮ್ಮೆ ಬಾಗಲಕೋಟೆ ಜನರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೆ.